ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಸರಿಸುಮಾರು 8 ಕಡೆ ಏಕಕಾಲದಲ್ಲಿ ದಾಳಿ ಮಾಡಿದಾಗ ಭ್ರಷ್ಟ ಅಧಿಕಾರಿಗಳಿಗೆ ಅತಿ ದೊಡ್ಡ ಶಾಕ್ ಎದುರಾಗಿತ್ತು. ಸಹಜವಾಗಿ ನಿನ್ನೆಯಿಂದ ಹೇಳ್ತಾ ಇದ್ವಿ, ಸಾಯಂಕಾಲದ ಹೊತ್ತಿಗೆ ನಮಗೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಸಂದರ್ಭದಲ್ಲಿ ಯಾರ್ಯಾರ ನಿವಾಸದಲ್ಲಿ ಎಷ್ಟೆಷ್ಟು ಕೋಟಿ, ಎಷ್ಟು ಕೆಜಿ ಬಂಗಾರ, ಎಷ್ಟು ಕೆಜಿ ಚಿನ್ನ ಪತ್ತೆ ಆಗುತ್ತೆ ನೋಡೋಣ ಅಂತ. ಅದೇ ರೀತಿ ನೋಡಿ, ಶಿವಮೊಗ್ಗದ ಸಾವಯವ ಕೃಷಿ ಸಹ ಸಂಶೋಧಕ ನಿರ್ದೇಶಕ ಡಾಕ್ಟರ್ ಎಸ್ ಪ್ರದೀಪ್ ಅವರ ನಿವಾಸದ ಮೇಲೂ ಕೂಡ ಲೋಕಾಯುಕ್ತ ದಾಳಿಯಾಯಿತು. ಆ ಸಂದರ್ಭದಲ್ಲಿ ಕೋಟಿ ಆಸ್ತಿ ಕೂಡ ಪತ್ತೆಯಾಗಿದೆ. ಪ್ರದೀಪ್ಗೆ ಸೇರಿದ 6.34 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಆದಾಯಕ್ಕೂ ಮೀರಿ 4.57 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇರೋದು ಕೂಡ ಗೊತ್ತಾಗಿದೆ. 4.45 ಕೋಟಿ ರೂಪಾಯಿ ಮೌಲ್ಯದ 5 ನಿವೇಶನ, 1 ಮನೆ, 16.7 ಎಕರೆ ಕೃಷಿ ಜಮೀನು, 3 ಕಾರು, 3 ಬೈಕ್, 29 ಲಕ್ಷ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಇರೋದು ಪತ್ತೆಯಾಗಿದೆ. ಅಷ್ಟೇ ಅಲ್ಲ, 2 ಫಾರ್ಮ್ ಹೌಸ್, 2 ಹಸು ಫಾರ್ಮ್, 1 ಕುರಿ ಫಾರ್ಮ್, ಜವಾರಿ ಕೋಳಿ, ಬಾತುಕೋಳಿ ಮತ್ತು ಪಾರಿವಾಳ ಫಾರ್ಮ್ ಎಲ್ಲ ಹೊಂದಿದ್ದಾರಂತೆ ಈ ಡಾಕ್ಟರ್ ಎಸ್ ಪ್ರದೀಪ್. ಜೊತೆಗೆ ದಾಳಿ ಸಂದರ್ಭದಲ್ಲೇ ವಿದೇಶಿ ಕರೆನ್ಸಿ ಕೂಡ ಪತ್ತೆಯಾಗಿದೆ. 50 ಜೊತೆ ಬ್ರಾಂಡೆಡ್ ಶೂ, 20 ವಾಚ್, 400 ಗ್ರಾಂ ಬಂಗಾರ, 3 ಕೆಜಿ ಬೆಳ್ಳಿ ಸೇರಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಅಕ್ರಮ ಆಸ್ತಿ ಕೂಡ ಪತ್ತೆಯಾಗಿದೆ. ಈ ಸಂಬಂಧ ಪ್ರದೀಪ್ ವಿರುದ್ಧ ಶಿವಮೊಗ್ಗ ಲೋಕಾಯುಕ್ತ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ.